ನಾನು ಪ್ರೀತಮ್ ಫ್ರಮ್ ಟೆಕ್ ಬೂಸ್ಟರ್ ಕನ್ನಡ. ಇನ್ನು ಮಾರ್ಚ್ ತಿಂಗಳು ಕಳೆದು ಏಪ್ರಿಲ್ ತಿಂಗಳಿಗೆ ಎಂಟರ್ ಆಗ್ತಾ ಇದ್ದೀವಿ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಸಾಕಷ್ಟು ಫೋನ್ಗಳು ಲಾಂಚ್ ಆಗ್ತಾ ಇದೆ. ನಾನಿವತ್ತು ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಗಳ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ನೀವೇನಾದರೂ ಫೋನ್ ಕೊಡಬೇಕಂತ ಇದ್ದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಯಾವ್ಯಾವ ಫೋನ್ಗಳು ಲಾಂಚ್ ಆಗ್ತಾ ಇದೆ, ಪ್ರೈಸ್, ಸ್ಪೆಸಿಫಿಕೇಶನ್ ಎಲ್ಲವನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಇನ್ನು ಈ ಲಿಸ್ಟ್ನಲ್ಲಿ ಮೊದಲನೆಯ ಫೋನ್ ನೋಡೋದಾದರೆ ಟೆಕ್ನೋ ಸ್ಪಾರ್ಕ್ 50 5G. ಇದು ಎಂಟ್ರಿ ಲೆವೆಲ್ ಮತ್ತು ಮಿಡ್ ಲೆವೆಲ್ನ ಫೋನ್ ಆಗಿದೆ. 6.7 ಇಂಚ್ AMOLED ಡಿಸ್ಪ್ಲೇ, ಡೈಮೆನ್ಸಿಟಿ 6300 5G ಫೋನ್. 6500 mAh ಬ್ಯಾಟರಿಗಳೊಂದಿಗೆ ಇದು ಲಾಂಚ್ ಆಗ್ತಾ ಇದೆ. ಅಪ್ ಟು 256 ವೇರಿಯಂಟ್ ವರೆಗೂ ಈ ಫೋನ್ ಲಾಂಚ್ ಆಗ್ತಾ ಇದೆ. ಈ ಫೋನ್ನ ಪ್ರೈಸ್, ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 12,000ರಿಂದ 16,000ವರೆಗೂ ಲಾಂಚ್ ಆಗ್ಬೋದು ಅಂತ ರೂಮರ್ಸ್ ಇದೆ. ನೋಡೋಣ ಲಾಂಚ್ ಆದ್ಮೇಲೆ, ಬನ್ನಿ. ಇನ್ನು ಈ ಲಿಸ್ಟ್ ನಲ್ಲಿ ಮುಂದಿನ ಫೋನ್ ನೋಡೋದಾದ್ರೆ ದ ಬಿಗಿ OnePlus Nord 6. ಈ ಫೋನ್ನ ಡಿಸ್ಪ್ಲೇ ಬಂದು 6.7 ಇಂಚಸ್ನ AMOLED ಡಿಸ್ಪ್ಲೇ, 165 ಹರ್ಟ್ಜ್ನ ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್ನ ಬಳಸಿದ್ದಾರೆ. 9000 mAh ಬ್ಯಾಟ್ರಿ, ದೊಡ್ಡ ಬ್ಯಾಟ್ರಿಯನ್ನೇ ಕೊಟ್ಟಿದ್ದಾರೆ ಮತ್ತು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಇನ್ನು ಮೇನ್ ಕ್ಯಾಮ್ರಾ 50 MP ಮೇನ್ ಕ್ಯಾಮ್ರಾ. ಇನ್ನು ಈ ಫೋನ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು ಅಂಡರ್ 40,000 ಲಾಂಚ್ ಆಗ್ಬೋದು ಅಂತ ನ್ಯೂಸ್ ಇದೆ. ನೋಡೋಣ. ನಾರ್ಡ್ ಸಿ ಸುಮಾರು 32,000ಕ್ಕೆ ಲಾಂಚ್ ಆಗಿತ್ತು. ಇನ್ನು ಈ ಫೋನ್ ಸುಮಾರು 35,000ಕ್ಕೆ ಲಾಂಚ್ ಆದರೆ ಒಳ್ಳೆಯ ಪ್ರೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ ಎಷ್ಟು ಲಾಂಚ್ ಆಗುತ್ತೆ. ಈ ಫೋನ್ನ ಎಕ್ಸ್ಪೆಕ್ಟೆಡ್ ಲಾಂಚ್ ಡೇಟ್ ಒಂದು ಏಪ್ರಿಲ್ 7 ಲಾಂಚ್ ಆಗ್ಬೋದು ಅಂತ ಇದ್ದಾರೆ. ನೋಡೋಣ ಏನೇ ಸ್ಪೆಸಿಫಿಕೇಶನ್ ಮೂಲಕ ಲಾಂಚ್ ಆಗುತ್ತೆ ಅಂತ. ಇನ್ನು ಈ ಲಿಸ್ಟಲ್ಲಿ ಮುಂದಿನ ಫೋನ್ ನೋಡೋದಾದ್ರೆ ರಿಯಲ್ಮಿ 16 5G. ಇದು ಕೂಡ ಮಿಡ್ ಲೆವೆಲ್ ಫೋನ್ ಅಂತ ಹೇಳ್ಬೋದು. ಈ ಫೋನ್ನ ಡಿಸ್ಪ್ಲೇ 6.57 ಇಂಚಸ್ನ AMOLED ಡಿಸ್ಪ್ಲೇ, 120 ಹರ್ಟ್ಜ್ನ ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. 4200 ನಿಟ್ಸ್ ಪೀಕ್ ಬ್ರೈಟ್ನೆಸ್ ವರೆಗೂ ಸಪೋರ್ಟ್ ಮಾಡುತ್ತೆ. ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಹೇಳೋದಾದ್ರೆ ಡೈಮೆನ್ಸಿಟಿ 6400 ಟರ್ಬೋ ಪ್ರೊಸೆಸರ್ ಅಂತ ಹೇಳ್ಬೋದು. ಬ್ಯಾಟ್ರಿ ಬಂದು 7000 mAhನ ಬ್ಯಾಟ್ರಿ, 60 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಮತ್ತು ಈ ಫೋನ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 18,000ದಿಂದ 22,000ವರೆಗೂ ಲಾಂಚ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಪ್ರೈಸ್ ಇದೆ. ಇನ್ನು ಈ ಫೋನ್ನ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಸಿಮಿಲರ್ಲಿ ಪಿಕ್ಸೆಲ್ ಥರನೇ ಕಾಣಿಸುತ್ತೆ ಮತ್ತು 17 ಏರ್ ರೀತಿಯಲ್ಲೇ ಈ ಫೋನ್ ನೋಡೋದಕ್ಕೆ ಕಾಣಿಸುತ್ತೆ. ಈ ಫೋನ್ನ ಹಿಂದೆಗಡೆ ಮಿರರ್ನ ಕೊಟ್ಟಿದ್ದಾರೆ. ಯಾಕಂದರೆ ರೇರ್ ಕ್ಯಾಮ್ರಾದಲ್ಲಿ ಸೆಲ್ಫಿಯನ್ನು ತಗೊಳ್ಬೇಕಾದ್ರೆ ಕ್ಯಾಮ್ರಾ ಆ್ಯಂಗಲ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಮಿರರ್ನ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ಪೆಕ್ಟೆಡ್ ಲಾಂಚ್ ಡೇಟ್ ಬಗ್ಗೆ ಹೇಳೋದಾದರೆ ಏಪ್ರಿಲ್ 15 ಲಾಂಚ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿದೆ. ಇನ್ನು ಈ ಲಿಸ್ಟಲ್ಲಿ ಮುಂದಿನ ಫೋನ್ ಬಗ್ಗೆ ಮಾತಾಡೋದಾದರೆ OnePlus Nord CE6 5G. ಈ ಫೋನ್ನ ಡಿಸ್ಪ್ಲೇ 6.82 ಇಂಚಸ್ನ ಡಿಸ್ಪ್ಲೇ, 144 ಹರ್ಟ್ಜ್ ರಿಫ್ರೆಶ್ ರೇಟ್ನ ಸಪೋರ್ಟ್ ಮಾಡುತ್ತೆ ಮತ್ತು 1800 ನಿಟ್ಸ್ ಪೀಕ್ ಬ್ರೈಟ್ನೆಸ್ವರೆಗೂ ಸಪೋರ್ಟ್ ಮಾಡುತ್ತೆ. ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಹೇಳಿದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್ನ ಬಳಸಿದ್ದಾರೆ. 9000 mAhನ ಬ್ಯಾಟ್ರಿ ಸಿಗ್ತಾ ಇದೆ ಮತ್ತು 80 ವ್ಯಾಟ್ ಅಥವಾ 100 ವ್ಯಾಟ್ನ ಸೂಪರ್ ಹುಕ್ ಚಾರ್ಜರ್ ಸಪೋರ್ಟ್ ಮಾಡುತ್ತೆ. 50 MP ಮೇನ್ ಕ್ಯಾಮ್ರಾ ಮತ್ತು 32 MP ಫ್ರಂಟ್ ಕ್ಯಾಮ್ರಾವನ್ನು ಬಳಸಿದ್ದಾರೆ. ಈ ಫೋನ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 26,000ದಿಂದ 30,000ದಲ್ಲಿ ಲಾಂಚ್ ಆಗ್ಬೋದು ಅಂತ ಇದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ನೀವೇನಾದರೂ ವಿವೋ ಬ್ರ್ಯಾಂಡಿಂಗ್ನಲ್ಲಿ ಫೋನ್ ತಗೊಳ್ಬೇಕು ಅಂತ ಇದ್ರೆ ವಿವೋನವರ ವಿವೋ V70 FE 5G ಫೋನ್ ಲಾಂಚ್ ಆಗ್ತಾ ಇದೆ. ಈ ಫೋನ್ನ ಡಿಸ್ಪ್ಲೇ ಬಂದು 6.83 ಇಂಚಸ್ನ AMOLED ಡಿಸ್ಪ್ಲೇ ಮತ್ತು 120 ಹರ್ಟ್ಜ್ 1900 ನಿಟ್ಸ್ ಪೀಕ್ ಬ್ರೈಟ್ನೆಸ್ವರೆಗೆ ಸಪೋರ್ಟ್ ಮಾಡುತ್ತೆ. ಪ್ರೊಸೆಸರ್ ಬಗ್ಗೆ ಬರೋದಾದರೆ ಡೈಮೆನ್ಸಿಟಿ 7360 ಟರ್ಬೋ ಪ್ರೊಸೆಸರ್. ಇನ್ನು ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ 7000 mAhನ ಬ್ಯಾಟ್ರಿ ಮತ್ತು 90 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ 200 MP ಮೇನ್ ಕ್ಯಾಮ್ರಾ ಮತ್ತು IP68 ವಾಟರ್ ರೆಸಿಸ್ಟೆಂಟ್ನ ಸಪೋರ್ಟ್ ಮಾಡುತ್ತೆ. ಮತ್ತು ಈ ಫೋನ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 30,000ದಿಂದ 35,000 ಲಾಂಚ್ ಆಗ್ಬೋದು ಅಂತ ರೂಮರ್ಸ್ ಇದೆ. ನೋಡೋಣ ಬನ್ನಿ. ಇನ್ನು ನೀವೇನಾದರೂ ವಿವೋನವರ ಟಿ ಸೀರೀಸ್ನಲ್ಲಿ ಫೋನ್ ಪರ್ಚೇಸ್ ಮಾಡಬೇಕಂತಿದ್ರೆ ವಿವೋದವರ ವಿವೋ T5 5G ಫೋನ್ ಲಾಂಚ್ ಆಗ್ತಾ ಇದೆ. ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ 6.67 ಇಂಚಸ್ನ AMOLED ಡಿಸ್ಪ್ಲೇ, 120 ಹರ್ಟ್ಜ್ನ ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಿರುವಂಥದ್ದು. ಈ ಫೋನ್ನ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 7S Gen 4ನ ಪ್ರೊಸೆಸರ್ ಬಳಸಿದ್ದಾರೆ ಮತ್ತು 7500 mAhನ ಬ್ಯಾಟ್ರಿ ಸಿಗ್ತಾ ಇದೆ ಮತ್ತು 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ 50 MP ಮೇನ್ ಕ್ಯಾಮ್ರಾ ಮತ್ತು 32 MP ಫ್ರಂಟ್ ಕ್ಯಾಮ್ರಾ. ಈ ಫೋನ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 19,000ರಿಂದ 23,000ವರೆಗೆ ಲಾಂಚ್ ಆಗ್ಬೋದು ಅಂತ ರೂಮರ್ಸ್ ಇದೆ. ನೋಡೋಣ. ಇನ್ನು ಈ ಲಿಸ್ಟ್ನಲ್ಲಿ ಮುಂದಿನ ಫೋನ್ ನೋಡೋದಾದ್ರೆ ಐಕ್ಯೂನವರ G11 5G ಫೋನ್ ಲಾಂಚ್ ಆಗ್ತಿರುವಂಥದ್ದು. ಈ ಫೋನ್ನ ಡಿಸ್ಪ್ಲೇ ಬಂದು 6.83 ಇಂಚಸ್ನ AMOLED ಡಿಸ್ಪ್ಲೇ ಮತ್ತು 165 ಹರ್ಟ್ಜ್ನ ರಿಫ್ರೆಶ್ ರೇಟ್, 5500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಸಪೋರ್ಟ್ ಮಾಡುತ್ತೆ ಮತ್ತು ಡೈಮೆನ್ಸಿಟಿ 8500. ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ 9020 mAhನ ಬ್ಯಾಟ್ರಿ ಸಿಗ್ತಾ ಇದೆ ಮತ್ತು 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ.
ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ 50 MP ಮೇನ್ ಕ್ಯಾಮ್ರಾ. ಇನ್ನು ಈ ಫೋನ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 27,000ದಿಂದ 30,000 ಲಾಂಚ್ ಆಗ್ಬೋದು ಅಂತ ಇದೆ. ಇನ್ನು ಲಿಸ್ಟ್ ಅಲ್ಲಿ ಮುಂದಿನ ಫೋನ್ ನೋಡೋದಾದ್ರೆ ಮೋಟೋರೋಲಾ ಎಡ್ಜ್ 70 Pro 5G ಫೋನ್ ಲಾಂಚ್ ಆಗ್ತಾ ಇದೆ. ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.7 ಇಂಚಸ್ನ AMOLED ಡಿಸ್ಪ್ಲೇ ಮತ್ತು ಈ ಫೋನ್ನ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ನ ಪ್ರೊಸೆಸರ್ ಸಿಗ್ತಾ ಇದೆ ಮತ್ತು 6500 mAh ನ ಬ್ಯಾಟರಿ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 31,000ದಿಂದ 35,000 ಲಾಂಚ್ ಆಗ್ಬೋದು ಅಂತ ರೂಮರ್ಸ್ ಇದೆ. ನೋಡೋಣ. ಆಲ್ರೆಡಿ ಮೋಟೋ ಎಡ್ 70 ಮತ್ತು ಮೋಟೋ ಎಡ್ 70 ಎಲೈಟ್ ಲಾಂಚ್ ಆಗಿದೆ. ಈ ಫೋನ್ ಎಷ್ಟು ಲಾಂಚ್ ಆಗುತ್ತೆ ಅಂತ ಕಾದ್ ನೋಡೋಣ ಬನ್ನಿ. ಇನ್ನು ಈ ಲಿಸ್ಟ್ ಅಲ್ಲಿ ಮುಂದಿನ ಫೋನ್ ನೋಡೋದಾದ್ರೆ ಮೋಟೋರೋಲಾ G67 5G ಮಿಡ್ ಲೆವೆಲ್ ನ ಫೋನ್ ಇದು. ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.78 ಇಂಚಸ್ನ AMOLED ಡಿಸ್ಪ್ಲೇ, 5000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ವರೆಗೂ ಸಪೋರ್ಟ್ ಮಾಡುತ್ತೆ, 120 Hz ನ ರಿಫ್ರೆಶ್ ರೇಟ್ ಸಿಗುತ್ತೆ ಮತ್ತು ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗ್ತಾ ಇದೆ ಮತ್ತು 50 MP ಮೇನ್ ಕ್ಯಾಮ್ರಾ ಮತ್ತು 5200 mAh ನ ಬ್ಯಾಟರಿ ಸಿಗ್ತಾ ಇದೆ. ಈ ಫೋನ್ ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 15,000ದಿಂದ 17,000 ಲಾಂಚ್ ಆಗ್ಬೋದು ಅಂತ ರೂಮರ್ಸ್ ಇದೆ. ನೋಡೋಣ. ಈ ಲಿಸ್ಟ್ ಅಲ್ಲಿ ಮುಂದಿನ ಫೋನ್ ನೋಡೋದಾದ್ರೆ AI Nova 2 5G ಮತ್ತು AI Nova 2 Ultra 5G ಎರಡು ಫೋನ್ಗಳು ಲಾಂಚ್ ಆಗ್ತಾ ಇದೆ. ಇನ್ನು AI Nova 2 5G ಬಗ್ಗೆ ಮಾತಾಡಿದ್ರೆ ಈ ಫೋನ್ ನ ಡಿಸ್ಪ್ಲೇ ಬಂದು 6.75 ಇಂಚಸ್ನ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಿರುವಂತದ್ದು. ಈ ಫೋನ್ ನ ಪ್ರೊಸೆಸರ್ ಬಗ್ಗೆ ಹೇಳೋದಾದ್ರೆ ಯೂನಿಸಾಕ್ T8200 5G ಪ್ರೊಸೆಸರ್ ಬಳಸಿರುವಂತದ್ದು. ಈ ಫೋನ್ ನಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು 5000 mAh ನ ಬ್ಯಾಟರಿ ಸಿಗ್ತಾ ಇದೆ, 18 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 10,000ಕ್ಕೆ ಲಾಂಚ್ ಆಗ್ಬೋದು ಅಂತ ಇದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಬೇರೆ ಫೋನ್ಗಳಲ್ಲಿ ರ್ಯಾಮ್ ಮತ್ತು ಪ್ರೊಸೆಸರ್ ನ ಶಾರ್ಟೇಜ್ ಇಂದ ಪ್ರೈಸ್ ಹೈಕ್ ಆಗ್ತಾ ಇದ್ರೆ ಈ ಫೋನ್ 10,000ಕ್ಕೆ ಸಿಗ್ತಾ ಇದೆ. ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. ಇನ್ನು AI ನವರ ಮತ್ತೊಂದು ಫೋನ್ ನೋಡೋದಾದ್ರೆ AI Nova 2 Ultra 5G. ಈ ಫೋನ್ ನಲ್ಲಿ 6.8 ಇಂಚಸ್ನ ಡಿಸ್ಪ್ಲೇ ಮತ್ತು ಯೂನಿಸಾಕ್ T800 ಪ್ರೊಸೆಸರ್ ಸಿಗ್ತಾ ಇದೆ, 50 MP ಮೇನ್ ಕ್ಯಾಮ್ರಾ, 6000 mAh ನ ಬ್ಯಾಟರಿ ಸಿಗ್ತಾ ಇದೆ. ಈ ಫೋನ್ ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 15,000ಕ್ಕೆ ಲಾಂಚ್ ಆಗ್ಬೋದು ಅಂತ ಇದೆ. ನೋಡೋಣ. AI Nova 2 ಮತ್ತು Nova 2 Ultraಗೆ ಏನು ಅಂತ ಮೇಜರ್ ಡಿಫ್ರೆನ್ಸ್ ಏನಿಲ್ಲ ಅಂತ ಹೇಳ್ತೀನಿ. ಅಲ್ಲಿ ಸ್ವಲ್ಪ ಬ್ಯಾಟ್ರಿ ಡಿಫ್ರೆನ್ಸ್ ಇದ್ರೆ ಇರ್ಬೋದು ಅಷ್ಟೇ, ಇನ್ನೇನು ಮೇಜರ್ ಡಿಫ್ರೆನ್ಸ್ ಏನೂ ಇರಲ್ಲ. ಇದಿಷ್ಟಾಗಿತ್ತು ಏಪ್ರಿಲ್ ತಿಂಗಳಲ್ಲಿ ಲಾಂಚ್ ಆಗುವಂತಹ ಫೋನ್ಗಳು. ನಿಮಗೆ ಯಾವುದು ಕನ್ವೀನಿಯಂಟ್ ಅನ್ಸುತ್ತೆ, ಯಾವುದು ನಿಮ್ಮ ಪ್ರೈಸ್ ರೇಂಜ್ಗೆ ಸಿಗುತ್ತೆ, ಆ ಫೋನ್ನ ನೀವು ಪರ್ಚೇಸ್ ಮಾಡ್ಬೋದು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಸಿಗುವ ಮುಂದಿನ ವಿಡಿಯೋದಲ್ಲಿ.